ಜೈ 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 ಶ್ರೀರಾಮ್ ಜೈ ಶ್ರೀರಾಮ್. ಬೀದಿಯಲ್ಲಿ ನಿಂತು ಈ ರೀತಿ ಬೊಬ್ಬೆ ಹೊಡೆಯುತ್ತಿರುವ ಇವರು ವಕೀಲ ವೃತ್ತಿಯಲ್ಲಿರುವವರು. ಇಂತಹವರು ನ್ಯಾಯಾಧೀಶರಿಗೆ ಸಮನಾದ ಸ್ಥಾನದಲ್ಲಿ ಕೂತರೆ ಹೇಗಾದೀತೇನು ಇವರು ನ್ಯಾಯಾಧೀಶ ಸ್ಥಾನದಲ್ಲಿ ಕೂತಾಗಿದೆ. ಮಂಗಳೂರಿನ ವಕೀಲೆ ಸುಮನಾ ಶರಣರನ್ನ ದಕ್ಷಿಣ ಕನ್ನಡದ ಬಾಲ ನ್ಯಾಯ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಇದು ನ್ಯಾಯಾಧೀಶರ ಹುದ್ದೆಗೆ ಸಮಾನವಾದ ಹುದ್ದೆ. ಇವರನ್ನ ಕಳೆದ ಡಿಸೆಂಬರ್ 31ರಂದು ಜೆಜೆಬಿ ಸದಸ್ಯರಾಗಿ ನೇಮಕ ಮಾಡಲಾಯಿತು. ಇದಾದ ಕೆಲವು ವಾರಗಳ ಬಳಿಕ ಅಂದರೆ ಜನವರಿ 17ರಂದು ಪದವು ಕೃಷಿ ಸಹಕಾರಿ ಸಂಘದ ನಿರ್ದೇಶಕ ಹುದ್ದೆಗೆ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆದ್ರು. ಮಾತ್ರವಲ್ಲ, ಅಧ್ಯಕ್ಷ ಕೂಡ ಆಯ್ಕೆಯಾದರು. ಬಾಲ ನ್ಯಾಯ ಮಂಡಳಿಯ ಸದಸ್ಯರಾಗಿರುವವರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಾಗಿರಬಾರದು, ಯಾವುದೇ ಪೂರ್ಣಾವಧಿ ಹುದ್ದೆಯನ್ನು ಹೊಂದಿರಬಾರದು. ಆದರೆ ಸುಮನಾ ಶರಣರಿಗೆ ಈ ನಿಯಮ ಅನ್ವಯ ಅಂತ ಅನಿಸ್ತಾ ಇಲ್ಲ. ಬಾಲ ನ್ಯಾಯ ಮಂಡಳಿ ಅಂದರೆ ಕಾನೂನಿನ ಸಂಘರ್ಷಕ್ಕೊಳಗಾದ ಮಕ್ಕಳ ನ್ಯಾಯ ವಿಚಾರಣೆಯ ಉದ್ದೇಶದ ಸಂಸ್ಥೆಯಾಗಿದೆ. ಇದರಲ್ಲಿ ಸದಸ್ಯರಾಗಿರುವವರು ಮಕ್ಕಳ ಅಪರಾಧ ಪ್ರಕರಣಗಳ ವಿಚಾರಣೆಯ ಜವಾಬ್ದಾರಿ ಹೊಂದಿದವರಾಗಿರ್ತಾರೆ. ಇಲ್ಲಿ ಎಲ್ಲ ಜಾತಿ, ಧರ್ಮ, ವರ್ಗದ ಮಕ್ಕಳು ನ್ಯಾಯ ವಿಚಾರಣೆಗಾಗಿ ಬರ್ತಾರೆ. ನ್ಯಾಯ ನೀಡಬೇಕಾದ ಸ್ಥಾನದಲ್ಲಿ ಇರುವವರು ಹೀಗೆ ಸಾರ್ವಜನಿಕವಾಗಿ ತನ್ನ ರಾಜಕೀಯ ಅಸ್ತಿತ್ವವನ್ನು ಪ್ರದರ್ಶಿಸುತ್ತಾರೆ ಎಂದಾದರೆ ನ್ಯಾಯ ಕೇಳಿ ಬರುವ ಆ ಮಕ್ಕಳಿಗೆ ಎಂತಹ ನ್ಯಾಯ ಸಿಕ್ಕಿತು ವೀಕ್ಷಕರೇ, ನೀವು ಹೇಳಿ. ನಮ್ಮ ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರುವಾಗ ಈ ಮಹಿಳೆ ಅಷ್ಟು ನೋಯಿಸುವ ರೀತಿಯಲ್ಲಿ ಬೇರೊಂದು ಪಕ್ಷಕ್ಕೆ ಜೈ ಹಾಕಿಕೊಂಡು ಬಹಳ ಉದ್ರೇಕತನದಿಂದ ನೇರವಾಗಿ ಆ ಪಕ್ಷದ ಹೆಸರು ತೆಗಿತಾಳೆ. ನನಗೆ ಹೆಸರು ತೆಗಿಲಿಕ್ಕೆ ಬೇಡ. ಇಷ್ಟು ಎಲ್ಲ ಸಮಿತಿಗಳು, ಅಕಾಡೆಮಿಗಳು ಏನೆಲ್ಲ ಆಗ್ತಾ ಇವೆ, ಯೂನಿವರ್ಸಿಟಿಗೆ ಸೆನೆಟ್ ಮೆಂಬರ್ಸ್ ಅಂತೇಳಿ ಕೂಡ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಕಡೆ 10ರಲ್ಲಿ 3 ಮಂದಿ ನಮ್ಮ BJP ಪಕ್ಷದವರನ್ನು ನೇರವಾಗಿ ಹೇಳ್ತೇನೆ ನಾನು, ಅವರನ್ನು ಇನ್ಕ್ಲೂಡ್ ಮಾಡ್ತಾರೆ. ಅಂಥ ವ್ಯಕ್ತಿಗಳನ್ನು ಈ ಸಮಿತಿಗಳಲ್ಲಿ ಹಾಕಿ ನಮಗೆ ನೋಯಿಸುವಾಗ ನಮಗೆ ನಮ್ಮ ಹೃದಯಕ್ಕೆ ಸೂಜಿಯಿಂದ ಕಂತಿಸಿದಾಗೆ ಆಗ್ತದೆ ಅಂತೇಳಿ ನಾನು ಹೇಳುವುದು. ಬಿಜೆಪಿಯ ಸಹಸಂಸ್ಥೆ ಸಹಕಾರ ಭಾರತೀಯ ಬ್ಯಾನರ್ ಅಡಿಯಲ್ಲಿ ಸರ್ಕಾರ ಸಂಸ್ಥೆಯ ಚುನಾವಣೆಗೆ ಸ್ಪರ್ಧಿಸಿದ ಸುಮನಾ ಶರಣರಿಗೆ ಮತಯಾಚಿಸಿದ ಶಾಸಕ ವೇದವ್ಯಾಸ್ ಕಾಮತ್ ಆ ಬಳಿಕ ಅವರು ವಿಜಯಿಯಾದ ಬಗ್ಗೆ ಮತ್ತು ಅಧ್ಯಕ್ಷರಾದ ಬಗ್ಗೆ ಅಭಿನಂದಿಸಿ ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನೀವು ಆರಂಭದಲ್ಲಿ ನೋಡಿದ್ದ ಆ ವಿಡಿಯೋ, ಆ ಬಳಿಕದ ಅವರ ವಿಜಯೋತ್ಸವ. ಈ ಸಂದರ್ಭದಲ್ಲಿ ಖುದ್ದು ವೇದವ್ಯಾಸ್ ಮತ್ತು ಅಲ್ಲಿದ್ದು ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ರು. ತನ್ನ ವಿಜಯೋತ್ಸವ, ತನ್ನ ಬಳಗದ ವಿಜಯೋತ್ಸವವನ್ನು ಸುಮನಾ ಶರಣ್ ತನ್ನ ಫೇಸ್ಬುಕ್ ಖಾತೆಗಳಲ್ಲಿ, ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ನಿರ್ದಿಷ್ಟ ಪಕ್ಷ, ಒಂದು ನಿರ್ದಿಷ್ಟ ಸಂಘಟನೆಯ ಸದಸ್ಯರಾಗಿ ಮಾಡಿದ ರಂಪಾಟಗಳ ವಿಡಿಯೋ ಮತ್ತು ಫೋಟೋಗಳ ದಾಖಲೆಗಳನ್ನು ಕೂಡ ಸುಮನಾ ಶರಣ್ ರವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇಟ್ಕೊಂಡಿದ್ದಾರೆ. ನೀವೇನು ಕಣ್ಣು ಮುಚ್ಚಿಕೊಂಡು ಸರ್ಕಾರ ನಡೆಸ್ತೀರಾ ಅಥವಾ ಕಣ್ಣು ತೆರೆದು ಇನ್ನೊಬ್ಬರಿಂದ ಅವರ ಮಾಹಿತಿ ಪಡೆದು ನೀವು ಇಂಥವರನ್ನು ಅಪಾಯಿಂಟ್ ಮಾಡುವುದಾ? ಸುಮನಾ ಶರಣ್ ನಿಮಗೆ ಖುಷಿ ಕೊಡ್ತದೆಯಾ? ನಿಮಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಉಂಟಾ? ಮಾಡಿದ್ದು ಸರಿ ಅಂತೇಳಿ ನೀವು ಪುನಃ ಹೇಳ್ತೀರಾ? ಆದಷ್ಟು ಬೇಗ ಈ ಸುಮನಾ ಶರಣ್ ಈ ಮಹಿಳೆಯನ್ನು ಬಾಲ ನ್ಯಾಯ ಮಂಡಳಿ ಇದರಿಂದ ಅವರ ಸದಸ್ಯತ್ವವನ್ನು ಕೂಡಲೇ ತೆಗಿಬೇಕು. ಹಾದಿ ಬೀದಿಯವರಂತೆ ಸ್ಕೂಟರ್ ಮೇಲೆ ನಿಂತು ಬೊಬ್ಬೆ ಹೊಡೆಯುತ್ತಿರುವುದು, ಘೋಷಣೆ ಕೂಗುತ್ತಿರುವುದು ನೋಡಿ. ನ್ಯಾಯಾಧೀಶರಿಗೆ ಸಮಾನವಾದ ಸ್ಥಾನದಲ್ಲಿ ಇರುವವರು ಹೀಗ ನಡ್ಕೊಳ್ಳುವುದು. ಬಾಲ ನ್ಯಾಯ ಮಂಡಳಿ ಯಾನೆ ಜೆಜೆಬಿಗೆ ಸದಸ್ಯರನ್ನಾಗಿ ನೇಮಿಸುವ ಮೊದಲು ಆ ವ್ಯಕ್ತಿಯ ನಡತೆ, ನಡವಳಿಕೆ ಬಗ್ಗೆ ಪೊಲೀಸ್ ಮತ್ತು ಅಧಿಕಾರಿಗಳಿಂದ ಕ್ಲಿಯರೆನ್ಸ್ ಕೇಳಲಾಗ್ತದೆ. ಇವರ ಬಗ್ಗೆ ಅಧಿಕಾರಿಗಳು ಅದೆಂತಹ ಕ್ಲಿಯರೆನ್ಸ್ ನೀಡಿರಬಹುದು ಎನ್ನುವುದರ ಸಾಕ್ಷ್ಯ ನಮ್ಮೆದುರಿದೆ. ಅನುಕಂಪ ಇರುವುದು, ಬೇಸರ ಇರುವುದು ಇಂತಹವರ ಬಳಿ ನ್ಯಾಯ ಕೇಳಿ ಬರುವ ಆ ಮಕ್ಕಳ ಬಗ್ಗೆ.